ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾಳೆ ದಿನ ಬಂದು ಅಂಗಾರಕ ಸಂಕಷ್ಟಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ವಿಘ್ನಗಳೆಲ್ಲ ನಿವಾರಣೆ ಆಗಬೇಕು, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು, ಮದುವೆಗಳಾಗಬೇಕು, ಅಥವಾ ನಮ್ಮ ಮನೆಯಲ್ಲಿ ಸಂತಾನ ಸಮಸ್ಯೆ ಇದೆ, ನಮ್ಮ ಮನೆಯಲ್ಲಿ ನಾಮಕರಣಗಳನ್ನು ಮಾಡಬೇಕು, ಅಥವಾ ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಗೃಹ ಪ್ರವೇಶ ಮಾಡೋದಕ್ಕೆ ಒಂದು ಒಳ್ಳೆ ಮನೇನ ಕಟ್ಟಿಸ್ಬೇಕು, ಅಥವಾ ನೀವು ಮಾಡ್ತಿರೋಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗಬೇಕು, ಅಥವಾ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ವಿಶೇಷವಾಗಿ ನಾನು ಹೇಳ್ಕೊಡುವಂತಹ ವಿಶೇಷವಾದ ತಂತ್ರಗಳನ್ನು ನಾಳೆ ದಿನ ಮಾಡ್ಕೊಳ್ಳಿ. ಯಾಕಂದರೆ ನಾಳೆ ದಿನ ನೀವು ಈ ತಂತ್ರಗಳನ್ನು ಮಾಡ್ಕೊಂಡಿದ್ದೆ ಆದರೆ ಎಲ್ಲ ಕೆಲಸಗಳಲ್ಲೂ ನಿಮಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ, ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಆಗುತ್ತೆ, ವಿಘ್ನಗಳೆಲ್ಲ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕೆ ನೀವು ಮೊದಲಿಗೆ 21 ಗರಿಕೆಗಳನ್ನು, ಅಂದರೆ 21 ಗಂಟುಗಳಿರುವಂತಹ 21 ಗರಿಕೆಗಳನ್ನು ಒಂದೊಂದು ಆಗಿ ಗಂಟನ್ನು ಕಟ್ಟಿ 21 ಹಾರಗಳಾಗಿ, ಅಂದರೆ 21 ಗರಿಕೆಗಳನ್ನು ಗಂಟಲ್ಲಿ ಕಟ್ಟಿದಾಗ ಒಂದು ಹಾರ ಆಗುತ್ತೆ. ಅಂಥ ಹಾರನ ನೀವು ನಾಳೆ ದಿನ ಗಣಪತಿಗೆ ಹಾಕುವಂಥದ್ದನ್ನು ನೀವು ಮಾಡ್ಬೋದು. ಇನ್ನು ಎಕ್ಕದ ಹೂವಿನ ಹಾರಗಳನ್ನು ನಾಳೆ ದಿನ ಸಮರ್ಪಣೆ ಮಾಡೋ ಅಂಥದ್ದನ್ನು ನೀವು ಮಾಡ್ಬೋದು. ಅದರಲ್ಲೂ ನಾಳೆ ದಿನ ನೀವು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಬೇಗ ನೆರವೇರಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ಒಂದು ಸಣ್ಣದಾದ ಮುಡುಪು ಸೇವೆನ ಕಟ್ಟೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದೇನು ಅಂದರೆ ಒಂದು ಕೆಂಪು ಬ್ಲೌಸ್ ಪೀಸ್ನ ನೀವು ತಗೊಬೇಕಾಗುತ್ತೆ. ಅದಕ್ಕೆ ನೀವು ವಿಶೇಷವಾಗಿ 21 ನಾಣ್ಯಗಳನ್ನು ನೀವು ತಗೊಬೇಕಾಗುತ್ತೆ. ಅದು 1 ರೂಪಾಯಿ ಆಗಿರ್ಬೋದು, ಅಥವಾ 5 ರೂಪಾಯಿ ನಾಣ್ಯಗಳು 21, ಒಟ್ಟಿನಲ್ಲಿ ಯಾವುದೇ ಥರದ ನಾಣ್ಯ ತಗೊಂಡಾಗ ಅದು 21 ನಾಣ್ಯ ಆಗಿರಬೇಕು. ನಾನು ಹೇಳೋದು 1 ರೂಪಾಯಿ ನಾವು 21 ನಾಣ್ಯಗಳನ್ನು ನೀವು ತಗೊಂಡು, ಕೆಂಪು ಚಂದನ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿ ಹೋದಾಗ, ರಕ್ತ ಚಂದನದಿಂದ ಮಾಡಿರೋಂತಹ ಕೆಂಪು ಚಂದನ ಸಿಗುತ್ತೆ. ಅದನ್ನು ನೀವು ತಂದು ಅದನ್ನು ನೀವು ನೀರಲ್ಲಿ ಅಥವಾ ಹಾಲಲ್ಲಿ ಕಲಸಿ ಅದನ್ನು ನೀವು ಒಂದೊಂದು ನಾಣ್ಯಕ್ಕೂ ನೀವು ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿ 21 ನಾಣ್ಯಗಳಿಗೂ ಕೆಂಪು ಚಂದನನ ಇಟ್ಟು, ಅದಾದಮೇಲೆ ಆ 21 ನಾಣ್ಯಗಳಿಗೂ 21 ಹೂವುಗಳನ್ನು, ಅಂದರೆ ಕೆಂಪು ದಾಸವಾಳ ಇರ್ಬೋದು ಅಥವಾ ಕೆಂಪು ಗುಲಾಬಿ ಇರ್ಬೋದು, ಅಂತಹ ಕೆಂಪು ಗುಲಾಬಿಗಳನ್ನು ಇಡೋವಂಥದ್ದು. ಅದರ ಜೊತೆಗೆ ನೀವು 21 ಬಟ್ಲ ಅಡಿಕೆ ಅಂತ ಸಿಗುತ್ತೆ, ಅಂದರೆ ಅಂಗಡಿಗೆ ಹೋಗಿ ಗ್ರಂಥಿಗೆ ಅಂಗಡಿಲಿ ಕೇಳಿದಾಗ ನಿಮಗೆ 21 ಬಟ್ಲ ಅಡಿಕೆನೂ ಕೂಡ ಕೊಡ್ತಾರೆ. ಆ 21 ಬಟ್ಲ ಅಡಿಕೆನ ನೀವು ಇಡೋವಂಥದ್ದು. ಒಣ ಖರ್ಜೂರ ಅಂತ ಸಿಗುತ್ತೆ, ಆ 21 ಒಣ ಖರ್ಜೂರಗಳನ್ನು ಇಡೋವಂಥದ್ದು. ಅದರ ಜೊತೆಗೆ ಸ್ವಲ್ಪ ಕಲ್ಲು ಸಕ್ಕರೆನ ನೀವು ಇಡೋ ಅಂಥದ್ದು. ಅದರ ಜೊತೆಗೆ ನೀವು ಬೆಲ್ಲನ ಇಟ್ಟಾಗ ಇನ್ನೂ ಅತಿ ಶೀಘ್ರವಾಗಿ ನಿಮ್ಮ ಕೆಲಸಗಳು ಬೇಗ ಆಗೋ ಅಂಥದ್ದು. ಅಂದರೆ 21 ಬೆಲ್ಲದ ತುಂಡುಗಳನ್ನು ನೀವು ಅದರ ಜೊತೆ ನೀವು ಇಟ್ಟು ಇವಿಷ್ಟನ್ನು ನೀವು ಒಂದು ಗಂಟನ್ನು ಕಟ್ಟಿ ಅದನ್ನು ನೀವು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಸಂಕಷ್ಟಿ ಚತುರ್ಥಿ ವ್ರತನ ನೀವು ಮಾಡ್ತಾ ಇದ್ದೀರ ಅಂದರೆ ಅದನ್ನು ನೀವು ಗಣೇಶನ ಮುಂದೆ ಇಡೋ ಅಂಥದ್ದನ್ನು ನೀವು ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ವ್ರತ ಮಾಡ್ತಾ ಇಲ್ಲ ಅಂದರೆ ನೀವು ಆ ಮುಡುಪನ್ನ ಕಟ್ಟಿ ನಿಮ್ಮ ಮನೆ ದೇವರಲ್ಲಿ ಯಥಾ ಪ್ರಕಾರ ಸ್ನಾನ ಮಾಡಿ ಪೂಜೆಗಳನ್ನು ಎಲ್ಲ ಮಾಡಿದ ನಂತರ ದೇವರ ಮುಂದೆ ನೀವು ಅದನ್ನು ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು, ತದನಂತರ ಎಲ್ಲಿ ಸಂಕಷ್ಟ ಚತುರ್ಥಿ ಗಣಪತಿ ಪೂಜೆ ನಡೀತಾ ಇರುತ್ತೋ ಅಲ್ಲಿ ನೀವು ತಗೊಂಡೋಗಿ ಈ ಗಂಟನ್ನು ನೀವು ಕೊಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ನೆರವೇರೋಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಮುಡುಪುಗಳನ್ನು ಕಟ್ಟಿ ಮನೆಯಲ್ಲಿ ಇಡೋವಂಥದ್ದನ್ನು ಮಾಡ್ತಾರೆ. ಆ ಮುಡುಪುಗಳನ್ನು ಇಟ್ಟಾಗ ಯಾವಾಗ ಆಗುತ್ತೆ, ಎಷ್ಟು ದಿನಕ್ಕೆ ಮುಗಿಯುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಆದರೆ ನಾವು ಮುಡುಪನ್ನು ಕಟ್ಟಿ ಗಣೇಶನಿಗೆ ನಾವು ಅರ್ಪಣೆ ಮಾಡಿದಾಗ ಯಾವುದೋ ಒಂದು ರೂಪದಲ್ಲಿ ನಾವು ಅಂದ್ಕೊಂಡಿರೋಂಥ ಕೆಲಸಗಳು ಅತಿ ಶೀಘ್ರವಾಗಿ ನೆರವೇರೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇದೊಂದು ತಾಂತ್ರಿಕ ಪ್ರಯೋಗನ ನೀವು ನಾಳೆ ದಿನ ಮಾಡ್ಕೊಬೋದು. ಅದರಲ್ಲೂ ನಾಳೆ ದಿನ ನೀವು ಗರಿಕೆ ಹಾರಗಳನ್ನು ಗಣೇಶನಿಗೆ ಅರ್ಪಣೆ ಮಾಡೋ ಅಂಥದ್ದು, ಮತ್ತು ಬಿಳಿ ಎಕ್ಕದ ಹೂವಿನ ಹಾರಗಳನ್ನು ಸಮರ್ಪಣೆ ಮಾಡೋ ಅಂಥದ್ದು. ಅದರ ಜೊತೆಗೆ ನೀವು ಕೆಂಪು ದಾಸವಾಳ ಹೂವುಗಳೇನಾದರೂ
ಸಿಕ್ಕಿದ್ರೆ ಆ ದಾಸವಾಳದಿಂದ ಹಾರನ್ನು ನೀವು ಮಾಡಿ ನಾಳೆ ದಿನ ನೀವು ಗಣೇಶನಿಗೆ ಅರ್ಪಣೆ ಮಾಡುವಂಥದ್ದು. ಇನ್ನು ಕಡಲೆಕಾಳನ್ನು ನೀವು ನೀರಲ್ಲಿ ನೆನೆಸಿ 21 108 ಆ ಕಡಲೆಕಾಳುಗಳನ್ನು ನೀರಲ್ಲಿ ನೆನೆಸಿ ಅದನ್ನು ನೀವು ಗಣಪತಿಗೆ ನಾಳೆ ದಿನ ಹಾರವಾಗಿ ಹಾಕುವಂಥದ್ದನ್ನು ನೀವು ಮಾಡ್ಬೋದು. ಅದರ ಜೊತೆಗೆ ನೀವು ನಾಳೆ ದಿನ 21 ಎಕ್ಕದ ಎಲೆಗಳನ್ನು ತಗೊಂಡು ಆ ಎಕ್ಕದ ಎಲೆಗಳ ಮೇಲೆ ನೀವು ಓಂ ಗಂ ಗಣಪತೇ ನಮಃ ಅಂತ ನೀವು ಬರೆದುಬಿಟ್ಟು, ಅಂದರೆ ಕೆಂಪು ಚಂದನದಿಂದ ನೀವು ಓಂ ಗಂ ಗಣಪತೇ ನಮಃ ಅಂತ ನೀವು ಎಕ್ಕದ ಎಲೆಯ ಮೇಲೆ ನೀವು ಬರೆದು ಅದರ ಮೇಲೆ ನೀವು ವಿಶೇಷವಾಗಿ 21 ಬೆಲ್ಲದ ತುಂಡುಗಳನ್ನು ನೀವು ಇಟ್ಟು ನಾಳೆ ದಿನ ಅದರ ಮಧ್ಯದಲ್ಲಿ ನೀವು ತುಪ್ಪದ ದೀಪಗಳನ್ನು 2 ಅಥವಾ ಬೆಲ್ಲದ ದೀಪಗಳನ್ನು ಅದರ ಮಧ್ಯದಲ್ಲಿ 2 ಇಟ್ಟು ನೀವು ನಾಳೆ ದಿನ ನೀವು ಗಣಪತಿಗೆ ವಿಶೇಷವಾಗಿ ದೀಪದ ಆರಾಧನೆ ಮಾಡಿದ್ದೇ ಆದರೆ ನಿಮ್ಮೆಲ್ಲ ವಿಘ್ನಗಳು, ಅಂದರೆ ನೀವು ಮಾಡ್ತಿರೋಂಥ ಪ್ರತಿಯೊಂದು ಕೆಲಸಗಳೆಲ್ಲ ವಿಘ್ನಗಳೆಲ್ಲ ನಿವಾರಣೆ ಆಗಿ, ಸಂತಾನ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗಿ, ನಿಮ್ಮ ಮನೆಯಲ್ಲಿ ಮದುವೆ ಕಾರ್ಯಗಳಲ್ಲಿ ಏನಾದರೂ ವಿಳಂಬ ಆಗ್ತಾ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ನಿಮಗೆ ಮಂಗಳದಿಂದ ಬರ್ತಾ ಇರೋಂಥ ದೋಷಗಳಿದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ನಾಳೆ ದಿನ ನೀವು ಇದನ್ನೆಲ್ಲ ನೀವು ಮಾಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಗಣಪತಿಗೆ ಮೋದಕಗಳನ್ನು ಅರ್ಪಿಸುವಂಥದ್ದನ್ನು ನೀವು ಮಾಡ್ಬೋದು. ಇನ್ನು ನೀವು ಅಕಸ್ಮಾತ್ ವ್ರತನ ನೀವು ಆಚರಣೆ ಮಾಡ್ತಾ ಇದ್ದೀರಾ ಅಂತಂದವರು ನೀವು ಚಂದ್ರೋದಯ ಸಮಯದಲ್ಲಿ ನೀವು ಚಂದ್ರನ ದರ್ಶನ ಮಾಡಿದ ನಂತರ ಉಪವಾಸನ ಬಿಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದರ ಜೊತೆಗೆ ನೀವು ವಿಶೇಷವಾಗಿ ನಾಳೆ ದಿನ ಚಂದ್ರನಿಗೆ ನೀವು ಒಂದು ತಾಮ್ರದ ತಟ್ಟೆನ ತಗೊಂಡು ಆ ತಾಮ್ರದ ತಟ್ಟೆಗೆ ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ನೀವು ಒಂದು ಸ್ವಲ್ಪ ಕೆಂಪು ಚಂದನದ ಪುಡಿನ ಉದುರಿಸಿ ಅದಾದಮೇಲೆ ಕೆಂಪು ಹೂಗಳನ್ನು ಇಟ್ಟು ಅದನ್ನು ನೀವು ಚಂದ್ರನಿಗೆ ಸಮರ್ಪಣೆ ಮಾಡಿ ನಿಮ್ಮ ಬೇಡಿಕೆಗಳು ಏನಿದೆ, ನಿಮ್ಮ ಬೇಡಿಕೆ ಯಾವ ದಿನದಲ್ಲಿ ಎಷ್ಟು ದಿನದಲ್ಲಿ ನೆರವೇರಬೇಕು ಅಂತ ಬಯಸ್ತಾ ಇದ್ದೀರಾ ಅದನ್ನು ನೀವು ಚಂದ್ರನಿಗೆ ಹೇಳಿ ಸಮರ್ಪಣೆ ಮಾಡಿ ಅದನ್ನು ನೀವು ವಿಶೇಷವಾಗಿ ಆ ನೀರನ್ನು ನೀವು ಆರ್ಘ್ಯ ರೂಪದಲ್ಲಿ ಕೊಡೋದ್ರಿಂದ ಖಂಡಿತವಾಗ್ಲೂ ಗಣಪತಿಯ ಅನುಗ್ರಹದ ಜೊತೆಗೆ ನಿಮಗೆ ಚಂದ್ರನ ಅನುಗ್ರಹ ಕೂಡ ಆಗುತ್ತೆ. ನಾಳೆ ದಿನ ನೀವು ಹೇಳ್ಕೊಳ್ಬೇಕಾಗಿರೋ ಮಂತ್ರ ಓಂ ಗಂ ಗಣಪತೇ ನಮಃ ಅಂತ ನೀವು ಹೇಳ್ಕೊಬೋದು. ಸಾಧ್ಯವಾದಷ್ಟು ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ನಾಳೆ ದಿನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳ ಸ್ನೇಹಿತರೆ.